ಮಾರ್ನಿಂಗ್ ಗೈಸ್, ಇವತ್ತು ಡೇ 4. ಇವತ್ತು ಶಿವರಾತ್ರಿ ಹಬ್ಬ ಅಂತ ಹೇಳ್ತಾರೆ. ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಕಾವ್ಯ ರೆಡಿ ಆಗ್ತಿದ್ದಾಳೆ. ಅಂದರೆ ಕ್ಲೀನ್ ಮಾಡೋದು ಮತ್ತು ಏನೇನು ಅಡುಗೆ ಮಾಡೋದೆಲ್ಲನೂ ನಾ ಇಲ್ಲಿ ಕೂತ್ಕೊಂಡು ನಮ್ಮ ಕಪ್ಪೆ ಚಿಪ್ಪನೆಲ್ಲ ಸಿಗ್ರಿಗೇಟ್ ಮಾಡ್ಕೋತಾ ಇದ್ದೆ. ಯಾಕೆಂದರೆ ಇವತ್ತೇ ನಮ್ಮ ಲಾಸ್ಟ್ ಡೇ ಇಲ್ಲಿ ಮತ್ತೆ ಮನೆಗೆ ಹೋಗ್ಬೋದು ಇವತ್ತಿಂದ. ಹಾಗಾಗಿ ಮತ್ತು ಏನೇನು ಪ್ರಿಪ್ರೇಷನ್ ಮಾಡ್ಕೊತಾರೆ ಅಂತೆಲ್ಲ ತೋರಿಸ್ತೀನಿ. ಓಕೆ, ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಇಲ್ಲಿನ ಅಲ್ವೆ ಗದ್ದೆಯಿಂದ. ಓಕೆ, ನೋಡಿ, ಫುಲ್ ವಾಚ್ ಮಾಡಿ. ಇವತ್ತು ಲಾಸ್ಟ್ ಡೇ ಆಗಿದ್ದರಿಂದ ಒಂದು ಸಲ ಬೀಚ್ ವ್ಯೂನ ನೋಡ್ಕೊಬರೋಣ. ಅರ್ಲಿ ಮಾರ್ನಿಂಗ್ ಬೀಚಿಗೆ ಹೋಗೇ ಇರಲಿಲ್ಲ ಅಲ್ಲಿದ್ದಾಗ. ಸರಿ ಅಂತ ಹೇಳಿ ಬೇಗ ಎದ್ದು ಹೋಗಬೇಕಾದ್ರೆ ನೆನ್ನೆ ಹಾಕಿದ ಸೌದೆ ಇನ್ನೂ ಉರಿತಾ ಇತ್ತು. ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗಿ ಬೀಚಲ್ಲಿ ವ್ಯೂ ನೋಡ್ಕೊಂಡು ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡು ಜೊತೆಗೆ ಒಂದಷ್ಟು ಕಪ್ಪೆ ಚಿಪ್ಪು ಮತ್ತು ಏನೇನಿದ್ವೋ ಎಲ್ಲ ಹಾಯ್ಕೊಂಡು ಬಂದೆ. ಹಬ್ಬದ ಸ್ಪೆಷಲ್ ಕಾಯಲ್ಲಿ ಮತ್ತು ಗೆಣಸಂತೆ. ನಾವು ಕಾಯಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ಕಾಯಲ್ಲಿ ರೆಡಿ ಆಗ್ತಾಯಿದೆ. ಎಲ್ಲವನ್ನು ಕರಗಿದ್ರೆ ರೆಡಿ. ಮತ್ತು ಟೀಗೆ ಹೋಗಿದ್ದಳು. ಫ್ರೆಶ್ ಅಪ್ ಆಗಿ ಅಲ್ಲಿ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಕಾವ್ಯ ತಿಂಡಿ ಕೊಟ್ಟಿದ್ದಾಳೆ. ಗೆಣಸು ಮತ್ತು ಕಾಯಿ ಹಾಲು. ಈಗ ತಿನ್ನುವ, ಬನ್ನಿ ಟೇಸ್ಟ್ ಮಾಡುವ. ಇಷ್ಟೇ ಏನಾಯಿ ಮರಿ ಓಡ್ಬಿಡ್ತೇವೆ ಗಣೆ ಅದು. ನಿನ್ನೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಕ್ಸಸ್ಫುಲಿ ದೇವಸ್ಥಾನ ಓಪನ್ ಇರುತ್ತೆ ಅನ್ನೋದಕ್ಕೆ ಹೋಗಿ ಚಪ್ಪಲಿ ಎಲ್ಲ ಮಣ್ಣು. ನೆನ್ನೆ ಸಿಹಿ ಹಂಗೆ ಮಾಡ್ಕೊಬಂದಿದ್ದೀವಲ್ಲ, ವಿಡಿಯೋ ಮಾಡೋಕ್ಕೋಗಿ ಅಲ್ಲಿ ಚಪ್ಪಲಿ ಎಲ್ಲ ಮಣ್ಣು ಮಾಡ್ಕೊಬಂದಿದ್ದೀವಿ. ದೇವ್ರ ದರ್ಶನ, ಪೂಜೆ ಎಲ್ಲ ಆಯಿತು. ಇವಾಗ ಹಬ್ಬದ ಊಟ ರೆಡಿ ಆಗ್ತಿದೆ ಮನೇಲಿ. ಬನ್ನಿ ಹೋಗಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಕ್ಯಾಬೇಜ್ ಪಲ್ಯ, ಹಪ್ಪಳ, ಆಮೇಲೆ ಪಾಯಸ, ಆಮೇಲೆ ಸಾಂಬಾರು. ಗಾಯ್ಸ್, ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ತೊಗೊಂಡು ಇವತ್ತು ಹೋಗೋದಲ್ಲ, ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಅವು ಇವು ಎಲ್ಲ ಇರ್ತವೆ. ಏನು ತೊಗೊಂಡು ಹೋಗೋದಿದೆಯೋ ಎಲ್ಲ ಪ್ಯಾಕಿಂಗು ನಾನು ಎಲ್ಲ ಮಾಡಿದೆ. ಬಟ್ ಕಾವ್ಯವ್ರ ಮನೆ ಹೋಮ್ ಟೂರ್ ಮಾಡೋದೇ ಮರ್ತೋಗಿದ್ದೀನಿ. ಇಲ್ಲ, ಇವಾಗ ಕಾವ್ಯವ್ರ ಮನೆ ಹೋಮ್ ಟೂರ್ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿಬಿಟ್ಟು. ಫ್ರಂಟಿಂದ ಆದರೆ ನೀವು ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ, ಅದಕ್ಕೆ ಆಫಿಂದ ಏನೇನಿದೆ ಅಂತ ತೋರಿಸ್ತೀನಿ. ಅದರಲ್ಲೂ ಕಾವ್ಯವರೇ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ನೋಡಿ, ಆಯಿತಾ? ಹಿಂಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ವೆಲ್ಕಮ್ ಕಾವ್ಯ ಸೋಮ್ ಅಂತ ಹೇಳಿ ಬರ್ತಿದ್ದೀನಿ. ಕಾವ್ಯ ಬರಲಿ. ವೆಲ್ಕಮ್ ಟು ಕಾವ್ಯಾಸ್ ಹೋಮ್ ಟೂರ್. ಇದು ಫ್ರಂಟ್. ಕಾವ್ಯ ಎಕ್ಸ್ಪ್ಲೇನ್ ಮಾಡ್ತಾಳೆ ಇಲ್ಲಿಂದ. ಹಾಂ, ಎಲ್ಲ ಫುಲ್ ತೆಂಗಿನ ಮರಗಳು ಎಲ್ಲ ಕಡೆ. ಇದು ಕಾವ್ಯ ಅವ್ರು ಮಾಡ್ಕೊಂಡಿರೋ ಮಿನಿ ಬೀಚ್ ಅಲ್ಲ? ಇಲ್ಲೊಂದು ಸರ್ಪ್ರೈಸ್. ವೆಲ್ಕಮ್ ಟು ಕಾವ್ಯಾಸ್ ಹೋಮ್ ಬೈ ಅನುಷಾ. ಹಾಂ, ಇದೆಲ್ಲ ಸಣ್ಣ ಸಣ್ಣ ತೆಂಗಿನ ಸಸಿ. ಅಲ್ಲಿ ಬಟ್ಟೆ ಒಗಿತಾರೆ. ಇಲ್ಲಿ ಇದು ಅಂಕಲ್ ಕಾವ್ಯವರಪ್ಪ ಅವರು. ಆಮೇಲೆ ಇನ್ನೇನಂತಾರೆ ನಿಮ್ಮ ಕಡೆ? ನಮ್ಮ ಕಡೆ ಪಡ್ಸಾಲೆ ಅಂತೀವಿ. ಏನಂತೀರ? ಪಡ್ಸಾಲೆ. ಪಡ್ಸಾಲೆ? ಹಾಂ. ಯಾವುದಿದ್ದ? ಅಂಗಳ. ಅಂಗಳ. ಹೋಗೋಣ. ಎಂಟ್ರಿ ಆಗ್ತಾ ಇದ್ದಂಗೆ ಮೇಲ್ ಫುಲ್ ಕ್ಲಿಯರಾಗಿ ಕಾವ್ಯ ಅವ್ರ ನೇಮ್ ಬರ್ದಿದೆ. ಹಂಗೆ ನೋಡ್ಬಿಟ್ಟು ಇದು ಅನ್ಕೋಬೇಡಿ. ಎಂಟ್ರಿ ಆಗ್ತಾ ಇದ್ದಂಗೆ ಇದು ಹಾಲ್. ಇದವರ ಹಾಲ್ ಈ ಥರ ಕಂಪ್ಲೀಟಾಗಿದೆ. ನೆಕ್ಸ್ಟ್ ಇಲ್ಲಿ ಒಳಗಡೆ ಹೋದರೆ 2 ರೂಮ್ ಇದೆ. ಇದು ಒಂದು ರೂಮು, ಇದು ದೇವ್ರ ಕೋಣೆ, ಆಮೇಲೆ ಅವ್ರ ರೂಮು. ನೆಕ್ಸ್ಟ್ ಇದು ಒಂದು ಸ್ಟೋರ್ ರೂಮ್. ಜಸ್ಟ್ ಒಂದು ಫ್ರಿಡ್ಜ್ ಮತ್ತು ಅವ್ರಿಗೆ ಬೇಕಾಗಿರೋ ಸಾಮಾನೆಲ್ಲ ಇಟ್ಟು ಸ್ಟೋರ್ ರೂಮ್. ಇದು ಡೈನಿಂಗ್ ಏರಿಯಾ
ಪ್ಲಸ್ ಕಾವ್ಯ ವರ್ಕ್ ಮಾಡೋ ಜಾಗ. ಅದಾದಮೇಲೆ ಇಲ್ಲಿ ಕಿಚನ್, ಇದು ಫುಲ್ ಕಿಚನ್. ಆ ಕಡೆ ಸೈಡ್ ಒಲೆ ಇದೆ, ಈ ಕಡೆ ಸೈಡ್ ನಾರ್ಮಲ್ ನಮ್ಮ ಥರ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾರೆ. ಕಿಚನಿಂದ ಇನ್ನೊಂದು ಬಾಗಿಲಿದೆ, ಈ ಬಾಗಿಲಿಂದ ಎಕ್ಸಿಟ್ ಆಗ್ಬೋದು. ಇಲ್ಲಿ ಬಾಳೆ ತೋಟ, ಆಮೇಲೆ ಅವ್ರಿಗೆ ಬೇಕಾಗಿರೋ ಸಸಿ ಲೈಕ್ ಪಪ್ಪಾಯ ಆಗಿರ್ಬೋದು, ಆಮೇಲೆ ಕರ್ಬೇವಿನ ಸೊಪ್ಪಾಗಿರ್ಬೋದು, ಏನೇನಿದಾವೋ ಅದೆಲ್ಲ ಬೆಳ್ಕೊಂಡಿದ್ದಾರೆ. ಇದು ದಾಸವಾಳ ಗಿಡ. ಆಮೇಲೆ ಮೇನ್ ಪಾರ್ಟ್ ಇವ್ರ ಮನೆಯಲ್ಲಿ ಅಂತ ಹೇಳಿದರೆ, ಇವ್ರ ಮನೇಲಿ ಅಂತಲ್ಲ, ಈ ಕಡೆ ಎಲ್ಲ ಕಡೆ ಬಾವಿಯಲ್ಲಿ ನೀರನ್ನ ಇದು ಮಾಡ್ಕೊಳ್ಳೋದು, ಇದೇ ನೀರಲ್ಲಿ ಸ್ನಾನ ಆಗಲಿ ಮತ್ತೊಂದು ಎಲ್ಲನೂ ಕುಡಿಯೋಕ್ಕೆ ಸಹ ಇದ್ರನ್ನೇ ಯೂಸ್ ಮಾಡ್ತಾರೆ. ಇದು ದೊಡ್ಡ ಕರ್ಬೇವಿನ ಸಸಿ ಪ್ಲಸ್ ಮರ ಕೂಡ ಇದೆ. ಇದು ಇವರ ಬಾಳೆ ಗಿಡದ ತೋಟ. ಹಿಂಗೆ ಬಂದರೆ ಎಲ್ಲಿ ಕಾವ್ಯ ಅವರು ಪಾತ್ರೆ ತೊಳಿತಾ ಇದ್ರಲ್ಲ, ನಮ್ಮ ಕ್ಲಿಪ್ಪಿಂಗ್ಸಲ್ಲಿ ಆಲ್ರೆಡಿ ನೋಡಿದ್ದೀರ. ಇದೊಂದು ಜಾಗ ನಮ್ಮ ಫೇವ್ರೆಟ್ ಸ್ಪಾಟ್. ನಾನು ಇಲ್ಲಿ ಕೂರ್ತಿದ್ದೆ, ಅವ್ರು ಅಲ್ಲಿ ಪಾತ್ರೆ ತೊಳಿತಿದ್ರು. ಹೆಂಗೋ ಬಟ್ ಇವತ್ತಿಂದೆಲ್ಲ ಮಿಸ್ ಮಾಡ್ತೀನಿ. ಇದು ಫೈನಲ್ ಅವರ ಮನೆ ಲುಕ್. ಬನ್ನಿ ಮೇಲ್ಗಡೆ ಸ್ಟೆಪ್ಸಿಗೆ ಕರ್ಕೊಂಡು ಹೋಗ್ತೀನಿ. ಸ್ಟೆಪ್ಸಿಗೆ ಇಲ್ಲಿಂದ ಎಂಟ್ರಿ ಆಗ್ತೀವಿ. ಇಲ್ಲಿಂದ ನಿಮಗೆ ಮಸ್ತ್ ಒಂದೊಳ್ಳೆ ವ್ಯೂ ಕಾಣುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿಲ್ಲ, ಬಿಕಾಸ್ ನಾವು ಒಂದು ನೈಟ್ ಇಲ್ಲಿ ಬಂದು ಕೂತಿ ಜಸ್ಟ್ ಆಕಾಶ ನೋಡ್ತಾ ಕೂತಿದ್ರಿ. ಬಟ್ ಹೆಂಗೆ ಕಾಣ್ತಿತ್ತಂದರೆ ಫುಲ್ ಆಕಾಶದ ತುಂಬ ನಕ್ಷತ್ರಗಳು. ಇದು ಪ್ರೈಸ್ಲೆಸ್ ಥರ ಇತ್ತು, ಬಟ್ ಚೆನ್ನಾಗಿತ್ತು. ಅಲ್ಲಿ ಕಾಣ್ತಿರೋದೇ ಬೀಚು. ಹೆಂಗಿರುತ್ತೆ ಹೇಳಿ ವ್ಯೂ. ಮನೆ ಮುಂದೆ ಬೀಚು, ಮನೆ ಅಲ್ಲೇ ಅಂತ ಹೇಳಿದ್ರೆ ದಿನ ಎಲ್ಲ ಬೆಳಗ್ಗೆ ಎದ್ದರೆ ಸಾಕು ಬೀಚ್ನ ನೋಡೋ ಪುಣ್ಯ ಯಾರಿಗೆ. ಅದು ನಂಗೆ ಸಿಕ್ಕಿತ್ತು ಸ್ವಲ್ಪ ದಿನಕ್ಕೆ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಆಂಟಿನೇ ಆಗಿರ್ಬೋದು, ಅಂಕಲೇ ಆಗಿರ್ಬೋದು, ಕಾವ್ಯನೇ ಆಗಿರ್ಬೋದು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಅಲ್ಲಿಂದ ಸ್ಟಾರ್ಟ್ ಆದರೆ ಎಂಡ್ಲೆಸ್ ಇಲ್ಲ ನಾನಂತೂ ನೋಡ್ದಂಗೆ. ಅಂದರೆ ಫುಲ್ ಕೋಸ್ಟಲ್ ಏರಿಯಾದಲ್ಲಿ ಇದ್ದಾರೆ ಇವರು. ಬಟ್ ಏನೇ ವ್ಯೂಸ್ ಮಾತ್ರ ಇಟ್ಸು ಸಖತ್ತಾಗಿತ್ತು. ಥ್ಯಾಂಕ್ ಯು. ನನ್ನ ಡ್ರೀಮ್ ಲೈಫ್ನ ನನಗೆ ಒಂದು ಸ್ವಲ್ಪ ದಿನಕ್ಕೆ ಜೀವಿಸೋದಕ್ಕೆ ಕೊಟ್ಟಿದ್ದಕ್ಕೆ, ನಂಗೆ ನಿಜವಾಗ್ಲೂ ನನಗಿಂತ ಫ್ರೆಂಡ್ಸ್ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಕಾವ್ಯ. ಇದಾಗಿತ್ತು ಕಾವ್ಯ ಅವರ ಹೋಮ್ ಟೂರ್. ಓಕೆ, ನೆಕ್ಸ್ಟ್ ನಾವು ಇವಾಗ ಲೈಕ್ 7:15 ಬಸ್ ಇದೆ. ನಾವಿಲ್ಲೊಂದು 6:45 7 ಗಂಟೆ ಹಂಗೆ ಬಿಡ್ತೀವಿ. ಹೋದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ ಸಿಗುವ. ಹೋಗ್ತಾ ಆದರೆ ಸಾಧ್ಯ ಆದರೆ ಬ್ಲಾಗ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ಬ್ಯಾಂಗ್ಳೂರ್ ನೆಕ್ಸ್ಟ್ ವ್ಲಾಗ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ. ಟಾಟಾ, ಗುಡ್ ಬೈ ಫ್ರಮ್ ಅಲ್ವೇಗದ್ದೆ.